ಪ್ರಿಯ ವೀಕ್ಷಕರಿಗೆ ಜಯಲಕ್ಷ್ಮಿ ಮಧುಸೂದನ ಶ್ರೀನಿವಾಸ ಅಯ್ಯಂಗಾರ್ ಮಾಡುವ ಅನಂತ ವಂದನೆಗಳು. ಯೂಟ್ಯೂಬ್ ಮಾಮ ಹುಲಿಕಲ್ ಅವರು ಮಾಡಿರ್ತಕ್ಕಂಥ ವಿಡಿಯೋ ನಾವು ಆಸ್ಟ್ರೇಲಿಯಾದಲ್ಲಿದ್ದರೂ ನಮ್ಮ ಮನೆಗೆ ಬಂದು ತಲುಪಿ ನಾವು ಮನೆಯಲ್ಲೇ ಕುಳಿತು ಈ ಆನಂದವನ್ನು ನೋಡಿ ಈಸ್ ಎ ಗುಡ್ ಕವರೇಜ್ ಮತ್ತು ಅವರಿಗೆ ದೇವರು ಒಳ್ಳೆಯದುಂಟು ಮಾಡಲಿ ಎಂದು ನಾವು ಆಸ್ಟ್ರೇಲಿಯಾದಿಂದಲೇ ಅವರಿಗೆ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಅವರ ವಿಡಿಯೋಗಳನ್ನು ನೋಡಿ ಆನಂದವಾಗಿದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ನಾವು ಇಲ್ಲಿಂದ ನಿಮಗೆ ತಿಳಿಸುತ್ತಿದ್ದೇವೆ. ಎಲ್ಲ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಬನ್ನಿ ನೋಡಿ, ನೀವು ಆನಂದಿಸಿ, ದೇವರ ದರ್ಶನವನ್ನು ಮಾಡಿ. ಜಯಲಕ್ಷ್ಮಿ ಮಧುಸೂದನ ಶ್ರೀನಿವಾಸ ಅಯ್ಯಂಗಾರ್, ಆಸ್ಟ್ರೇಲಿಯಾ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಹಾಸನ ಜಿಲ್ಲೆ ಕಾಮೇನಹಳ್ಳಿಯಲ್ಲಿ 6ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮ ನಡೆದಾಗ ಸ್ಮೃತಿ ಭಾಸ್ಕರ್ ಅವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ನೋಡೋಣ ಬನ್ನಿ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಲಕ್ಷ್ಮೀ ಸಂಪತ್ತು ಕುಮಾರನ್, RPC ಲೇಔಟ್, ಮುಕುಂದ ಅಯ್ಯಂಗಾರ್ ಬೇಕ್ರಿ ಅವರು ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲೆ ಕಾಮೇನಹಳ್ಳಿ ನಡೆದಕ್ಕಂಥ ಕಾರ್ಯಕ್ರಮವನ್ನು ಯೂಟ್ಯೂಬ್ ಮಾಮ ಹುಲಿಕಲ್ ಅವರು ಪೂರ್ಣವಾಗಿ ಎಲ್ಲವನ್ನು ಚಿತ್ರೀಕರಣ ಮಾಡಿ ಹಾಕಿದ್ದಾರೆ. ನೀವು ಪೂರ್ಣವಾಗಿ ನೋಡಿ, ನಿಮಗೆ ಸಂತೋಷವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ದೇವಸ್ಥಾನಕ್ಕೆ ಏನಾದರೂ ಧನ ಸಹಾಯ ಮಾಡಬೇಕು ಎಂದರೆ ದೇವಸ್ಥಾನದ ಅಕೌಂಟ್ ನಂಬರನ್ನು ಹಾಕಿದ್ದಾರೆ. ತಾವು ಧಾರಾಳವಾಗಿ ಕಳಿಸಬೇಕಾಗಿ ವಿನಂತಿ. ಬನ್ನಿ, ದೇವಸ್ಥಾನದ ಅಕೌಂಟ್ ನಂಬರ್ ಹಾಕಿದ್ದಾರೆ, ಕಳಿಸಿ. UP ಫೋನ್ಪೇ ಮಾಡುವುದಾಗಿದ್ದರೆ ಮಾಡಬಹುದು. ಓಷ್ಟ ಅಂತಂದರೆ ತುಟಿ, ನಿರ್ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ, ಇಲ್ಲದೆ ಇರೋದಕ್ಕೆ ಅಂತ ನಿರೋಷ್ಟ ಅಂತ ಹೇಳ್ತೀವಿ. ಇಡೀ ಕೃತಿಯಲ್ಲಿ ಎಲ್ಲೂ ತುಟಿ ತಾಕ್ಸೋಂಥ ಪ್ರಮೇಯನೇ ಬರೋದಿಲ್ಲ ಈ ರಾಗದಲ್ಲಿ ಅಥವಾ ಈ ಕೃತಿಯಲ್ಲಿ. ಈ ರಾಗದ ಅವರೋಹಣ ಸರಿ ಗ ತ ನಿ ಸಾ ನಿ ದ ಗ ರಿ ಸ, ಎಲ್ಲೂ ತುಟಿ ಮುಚ್ಚಬೇಕಾಗಿಲ್ಲ. ಪ ಮ ಇದ್ಯಾವುದು ಬರಲ್ಲ. ಸರಿ ಗ ತ ನಿ ಸ ನಿ ದ ಗ ರಿ ಸ. ಮುತ್ತಯ್ಯ ಭಾಗವತರ ರಚನೆ. ಈ ಇಡೀ ಕೃತಿಯ ಸಾಹಿತ್ಯನೂ ಅವ್ರು ಹಾಗೆ ಮಾಡಿದ್ದಾರೆ. ಯಾವ ಪದದಲ್ಲೂ ಮ ಬ ಅಥವಾ ತುಟಿಯ ಬಳಕೆ ಇರುವಂಥ ಯಾವುದೇ ಅಕ್ಷರ ಬರೋದಿಲ್ಲ. ರಾಜರಾಜ ರಾಧಿತೆ, ನಾದ ನಿಧೆ ಶಾರದೆ, ತೇಜಾಶ್ರಿತ ಶ್ರೀಲಲಿತೆ, ಶ್ರೀ ಈಶ ಸಹಜಾತೆ, ನೀನೇ ಹರಿಕೇಶ ರಾಜ್ಞಿ, ನೀನೇ ನಿತ್ಯ ಕಲ್ಯಾಣಿ, ನೀನೇ ಶ್ರೀ ಕೃಷ್ಣೇಂದ್ರರ ರಕ್ಷಣಚನೆ ಜಗಜ್ಜನನಿ. ಇಡೀ ಕೃತಿ ಮೈಸೂರು ವಾಸುದೇವಾಚಾರ್ಯರು ಮತ್ತು ಮುತ್ತಯ್ಯ ಭಾಗವತರು ತುಂಬ ಒಳ್ಳೆ ಸ್ನೇಹಿತರಾಗಿದ್ದರು. ಮೈಸೂರು ಸಂಸ್ಥಾನದ ಮೇರು ವಾಗ್ಯಕಾರರಲ್ಲಿ ಇವರಿಬ್ಬರು ತುಂಬ ಮೇಲೆ ನಿಲ್ತಾರೆ. ಈ ಕೃತಿ ಹೇಗೆ ಬಂತು ಅಥವಾ ಈ ರಾಗ ಹೇಗೆ ಬಂತು ಅಂತಂದರೆ, ವಾಸುದೇವಾಚಾರ್ಯರಿಗೆ ಎಷ್ಟು ಸಂಗೀತದ ಹುಚ್ಚು ಅಂತಂದರೆ, ಅವರು ತ್ಯಾಗರಾಜರ ಪರಂಪರೆಗೆ ಸೇರಿದವರು. ಒಂದು ದಿನ ಅವ್ರಿಗೆ ಹಾಡದೇ ಇರೋಕ್ಕಾಗ್ತಾ ಇರಲಿಲ್ಲ, ಒಂದು ದಿನ ರಚನೆ ಮಾಡದೇ ಇರೋದಕ್ಕೆ ಆಗ್ತಾ ಇರಲಿಲ್ಲ. ಒಂದು ದಿನ ಏನಾಗೋಯ್ತು, ಅವ್ರಿಗೆ ತುಟಿ ಎಲ್ಲ ಹುಣ್ಣಾಗ್ಬಿಟ್ಟಿತ್ತು. ಮುತ್ತಯ್ಯ ಭಾಗವತರಿಗೆ ಮುತ್ತಯ್ಯ ಭಾಗವತರು ಅವ್ರ ಮನೆಗೆ ಬಂದಿದ್ರು. ಭಾಗವತರು ಕೇಳಿದ್ರು, ನೀವೊಂದು ಹಾಡಿ, ಇವತ್ತು ನೀವು ಹಾಡದೆ ನಮ್ಮ ದಿನ ಮುಗಿಯೋದಿಲ್ಲ ಅಂತ. ನಾನು ಏನು ಹಾಡಲಿ, ಹುಣ್ಣಾಗಿರೋ ತುಟಿ ಇಟ್ಕೊಂಡು ಅಂತ ಹೇಳಿದಾಗ ಮುತ್ತಯ್ಯ ಭಾಗವತರು ಆ ರಾಗನ ರಚಿಸಿ, ತುಟಿ ಬಳಸದೇ ಇರೋ ಒಂದು ರಾಗನ ರಚನೆ ಮಾಡಿ, ತುಟಿ ಬಳಸದೇ ಇರೋ ಕೃತಿನ ರಚನೆ ಮಾಡಿ ಅವ್ರಿಗೆ ಕೊಟ್ಟು, ಅದು ಅವರು ಅಲ್ಲೇ ಆನ್ ಸ್ಪಾಟ್ ಅವರು ಅದನ್ನು ಮಾಡಿ ಹಾಡಿದಂಥ ಒಂದು ನಿಜವಾಗಿ ನಡೆದಂಥ ಒಂದು ಘಟನೆ. ಇದು ಈ ಸದ್ಯದ ಮಟ್ಟಕ್ಕೆ ಈ ಒಂದೇ ಕೃತಿ ಇರೋದು ಅಂತ ಅನ್ಕೋತೀನಿ ಈ ರಾಗದಲ್ಲಿ. ಸೊ ಇದು ಸೂಪರ್. ಅವ್ರು ವೈಲಿನ ಹುಡುಕಲು ಬಂದಿದ್ರಲ್ಲ, ಸುಧಾರಿ ರೆಡಿಯಲ್ಲ ಅವ್ರಿಗೆ ಹಾಡಿಲ್ಲ ಮೇಡಮ್. ಜನಸ್ವಾಮಿ ನೋಡೋದು ಗೊತ್ತಾಗಲ್ಲ. ರಾಘವೇಂದ್ರ ಗುರುಮಾನ ತೋಸ್ಮಿ
सततं राघवेन्द्र गुरुमानतोऽस्मि सततं नागराज शयनाच्युतार्चनरतं राघवेन्द्र गुरुमानतोऽस्मि सततं नागराज शयनाच्युतार्चनरतं राघवेन्द्र गुरुमानतोऽस्मि सततं नागराज शयनाच्युतार्चनरतं राघवेन्द्र गुरुमानतोऽस्मि सततं ರಾಗಮೋಹಾದಿರಹಿತಂ ಸುಚರಿತಂ ಸ್ವಾಗಮಾಭಿದಾಯಕ ಮಧ್ವ ಗುರುಹಿತಂ. ನಾವು ವಾಸುದೇವಾಚಾರ್ಯರದು ಹೆಚ್ಚು ಸಂಸ್ಕೃತ ಕೃತಿಗಳು ನೋಡಿಲ್ಲ, ಕೇವಲ ತೆಲುಗು ಕೃತಿಗಳನ್ನೇ ನೋಡಿದ್ದೀವಿ. ಹೆಚ್ಚು ಸಂಸ್ಕೃತದ್ದು ಮಾಡಿದ್ದಾರೆ, ಹೆಚ್ಚು ತೆಲುಗು ಕೃತಿಗಳು. ಈ ಕೃತಿ ವಿಶೇಷ, ಯಾಕಂದರೆ ಅವರ ಸಂಸ್ಕೃತ ಪಾಂಡಿತ್ಯವನ್ನು ಎತ್ತಿ ಹಿಡಿಯುವಂಥ ಕೃತಿ ಇದು. ನಾಗರಾಜ ಶಯನಾಚ್ಯುತಾರ್ಚನ ರಥಂ. ಯಾರು ನಾಗರಾಜ ಶಯನ ಅಂದರೆ ವಿಷ್ಣು, ಅವನಿಂದ ಅರ್ಚಿಸಲ್ಪಟ್ಟಿರುವಂಥವನು ಅಂತ. ಇದು ದರ್ಬಾರ್ ರಾಗದಲ್ಲಿ ಈ ಕೃತಿ. ಎಂತ
सत्यभागवत वेशुलैरे उत्तमितकमुरासुदासुदे सत्यभागवत वेशुलैरे दुत्तपालरुचि मेलियोसामि ಇಷ್ಟಕಾಮ್ಯ ಕೇಶವ ಸ್ವಾಮಿಯವರು ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಯೂಟ್ಯೂಬ್ ಮಾಮ ಹುಲಿಕಲ್.